ಸೊ ಗೈಸ್ 100% ಜನದಲ್ಲಿ 99% ಜನ ಏನಿದ್ದಾರೆ ಅವರು IPL ಬಂದುಬಿಟ್ಟು ನೋಡ್ತಾರೆ, ಎಂಟರ್ಟೈನ್ಮೆಂಟ್ ಇದೆಲ್ಲ ನೋಡ್ತಾರೆ. ಜಸ್ಟ್ ಆ 1% ಜನ ಏನಿರ್ತಾರೆ ಅವರು IPL ನೋಡ್ತಾರೆ, ಅದರ ಜೊತೆಗೆ ಅವ್ರ ಮೈಂಡ್ನ ಓಡಿಸ್ಕೊಂಡು ವೀಡಿಯೋಸ್ಗಳನ್ನ ಮಾಡಿ ಅರ್ನಿಂಗ್ನು ಕೂಡ ತುಂಬ ಚೆನ್ನಾಗೇ ಮಾಡ್ತಾರೆ. ಬಟ್ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. IPL ಅಂತೂ ಸ್ಟಾರ್ಟ್ ಆಗೋಕ್ಕಿದೆ. ಸೊ ಯಾವ ಥರ ನೀವು ವೀಡಿಯೋ ಮಾಡ್ಬೋದು, ಕ್ರಿಕೆಟ್ ವೀಡಿಯೋ ಯಾವ ಥರ ನೀವು ಮಾಡ್ಬೋದು ಈಸಿ ಸ್ಟೆಪ್ಪಲ್ಲಿ. ಆ್ಯಂಡ್ ನಿಮಗೆ ಟಾಪಿಕ್ಸ್ ಎಲ್ಲಿಂದ ಸಿಗುತ್ತೆ, ನ್ಯೂಸ್ ಕ್ರಿಕೆಟ್ದು ನ್ಯೂಸ್ ಎಲ್ಲಿಂದ ಸಿಗುತ್ತೆ, ನಾವು ನಮ್ಮ ಥರ ಭಾಷೆಯಲ್ಲಿ ಯಾವ ಥರ ಅದನ್ನು ಜನ್ರೇಟ್ ಮಾಡಿಸ್ಕೊಳ್ಳೋದು, ಓಕೆನಾ. ಲೈಕ್ ನಾವು ಹೇಳೋ ರೀತಿಲಿ ನಾವು ಯಾವ ಥರ ಮಾತಾಡ್ತೀವಿ ಸೇಮ್ ಅದೇ ಥರ. ಲೈಕ್ ನಿಮಗೆ ಡೀಪ್ ಕನ್ನಡದಲ್ಲಿ ಬರಲ್ಲ, ಲೈಕ್ ನಾವು ಯಾವ ಥರ ಎಲ್ಲ ಮಾತಾಡ್ತಾ ಇದ್ದೀವಲ್ವ ಸೇಮ್ ಅದೇ ಥರ ರೀತಿಯಲ್ಲಿ ಯಾವ ಥರ ನಾವು ನ್ಯೂಸ್ನ ಬರೆಸ್ಕೋಬೋದು. ಆ್ಯಂಡ್ ನ್ಯೂಸ್ ಯಾವ ಥರ ರಿಯಲ್ ಆಗಿರೋ ನ್ಯೂಸ್ ಯಾವ ಥರ ತೊಗೊಳೋದು ಅಂತ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ಅದಕ್ಕೆ ಫೋಟೋಸ್ಗಳನ್ನೂ ಕೂಡ ಯಾವ ಥರ ಆ್ಯಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ಗೆ ನಾನು ನಿಮಗೆ ಚಾನಲ್ಸ್ನೂ ಕೂಡ ತೋರಿಸ್ತೀನಿ. ಜಸ್ಟ್ ಫೋಟೋನ ಆ್ಯಡ್ ಮಾಡಿ, ಕ್ರಿಕೆಟ್ ಫೋಟೋಸ್ನ ಆ್ಯಡ್ ಮಾಡಿ ಆ್ಯಂಡ್ ವಾಯ್ಸ್ ಯೂಸ್ ಮಾಡಿಕೊಂಡು, AI ವಾಯ್ಸ್ ಆಗಲಿ ನಿಮ್ಮ ವಾಯ್ಸ್ ಆಗಲಿ ಯೂಸ್ ಮಾಡಿಕೊಂಡು ಒಳ್ಳೆ ಸಬ್ಸ್ಕ್ರೈಬರ್ಸ್ನೂ ಗೈನ್ ಮಾಡಿದ್ದಾರೆ. ಆ್ಯಂಡ್ ಅದ್ರ ಜೊತೆಗೆ ಅವ್ರದ್ದು ಅವ್ರ ಚಾನಲ್ಲು ಮಾನಿಟೈಸೇಷನು ಕೂಡ ಆಗಿದೆ, ಓಕೆನಾ. ಸೊ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ ಗೈಸ್, ಸ್ಟೆಪ್ ಬೈ ಸ್ಟೆಪ್ ನೋಡಿ ನಿಮಗೆ ಆಗಲೇ ಗೊತ್ತಾಗೋದು, ಓಕೆನಾ ಗೈಸ್. ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು, ನಾನು ಎಲ್ಲಿ ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ, ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದ್ರ ಜೊತೆಗೆ ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ ಗೈಸ್. ಸೊ ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ ಗೈಸ್. ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಫಸ್ಟು ನಾನು ನಿಮಗೆ ಒಂದು ಚಾನಲ್ನ ತೋರಿಸ್ಬಿಡ್ತೀನಿ, ಸೊ ನೋಡ್ಕೊಳ್ಳಿ, ಓಕೆನಾ. ಸೊ ಸಿಂಪಲ್ ಯೂಟ್ಯೂಬ್ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ತೀನಿ. ಓಪನ್ ಮಾಡ್ಕೊಂಡಾದ್ಮೇಲೆ ಗೈಸ್ ನೀವು ಇಲ್ಲಿ ನೋಡ್ಬೋದು, ಇಲ್ಲೇನಿದೆ ವರ್ಲ್ಡ್ ಬ್ರೇಕಿಂಗ್ ನ್ಯೂಸ್ 24x7 ಅಂತ ಇದೆ, ಓಕೆನಾ. ಸೊ ಇವ್ರು ನೋಡ್ಬೋದು ಯಾವ ಥರ ವೀಡಿಯೋಸ್ನ ಮಾಡ್ತಾರೆ ಅಂತ. ಸೇಮ್ ಇದೇ ಪ್ರಾಸೆಸಲ್ಲಿ ಇವ್ರು ಯಾವ ಥರ ವೀಡಿಯೋ ಮಾಡ್ತಾರಲ್ಲ ಸೇಮ್ ಅದೇ ಪ್ರಾಸೆಸಲ್ಲಿ ನಾನು ನಿಮಗೆ ಕನ್ನಡದಲ್ಲಿ ಯಾವ ಥರ ವೀಡಿಯೋ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ, ಓಕೆನಾ. ಸೊ ನೀವಿಲ್ಲಿ ನೋಡ್ಬೋದು, ಲೇಟೆಸ್ಟ್ ವಿಡಿಯೋದಲ್ಲೇ ನೋಡ್ಬೋದು ನೀವಿಲ್ಲಿ ಎಷ್ಟು 10 ಡೇಸಲ್ಲಿ 77K, ಅದಾದಮೇಲೆ 2 ಲ್ಯಾಕು 13 ಡೇಸಲ್ಲಿ 22K ನೋಡಿದ್ರಲ್ವ, ಇಷ್ಟು ಚೆನ್ನಾಗಿ ವ್ಯೂಸ್ ಬರ್ತಾ ಇದೆ ಅಂದ್ಬಿಟ್ಟು, ಓಕೆನಾ. ಎಲ್ಲನೂ ಬಂದುಬಿಟ್ಟು ಮಧ್ಯದಲ್ಲಿ 27K 40K 21K, ಅದಾದಮೇಲೆ 1 ಲ್ಯಾಕು ಈ ಥರ ವ್ಯೂಸ್ ಬಂದುಬಿಟ್ಟು ಇವ್ರದ್ದು ಬರ್ತಾಯಿದೆ. ಇವ್ರು ಯಾವ ಥರ ವೀಡಿಯೋಸ್ ಮಾಡ್ತಾರೆ ಅಂದರೆ, ಫಾರ್ ಎಕ್ಸಾಂಪಲ್ಗೆ ಒಂದು ವೀಡಿಯೋ ಓಪನ್ ಮಾಡಿ ತೋರಿಸ್ತೀನಿ. नमस्कार दोस्तों, अगर आप 140 करोड़ भारतीयों का सपना सच होने से और भारतीय टीम के T20 वर्ल्ड कप 2026 में चैंपियन ನೋಡಿದ್ರಲ್ಲ, ಜಸ್ಟ್ ಬಂದುಬಿಟ್ಟು ಫೋಟೋಸ್ ಹಾಕಿದ್ದಾರೆ. ಫೋಟೋಸ್ ಹಾಕಿಬಿಟ್ಟು ಮಧ್ಯದಲ್ಲಿ ಟ್ರಾನ್ಸಾಕ್ಷನ್ ಹಾಕಿದ್ದಾರೆ. ಜಸ್ಟ್ ನಮಗೆ ಏನು ಬೇಕಾಗಿರೋದು, ಮೇಯ್ನಾಗಿ ಬೇಕಾಗಿರೋದು ಒಂದು ಕ್ರಿಕೆಟ್ ನ್ಯೂಸು, ಅದಾದಮೇಲೆ ಫೋಟೋಸು. ಜಸ್ಟ್ ನಮಗೆ ಕ್ರಿಕೆಟ್ ಆಡ್ತಾರಲ್ವ, ಸೊ ಅದರದ್ದು ಫೋಟೋಸ್ ಬೇಕು, ಅದಾದಮೇಲೆ ಕ್ರಿಕೆಟ್ದು ಒಂದು ನ್ಯೂಸ್ ಬೇಕು, ಓಕೆನಾ. ಅದು ಯಾವ ಥರ ನಾವು ಫೈಂಡ್ ಮಾಡ್ಬೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಡೀಟೇಲ್ಸಾಗಿ ನೋಡಿ, ಸ್ಟೆಪ್ ಬೈ ಸ್ಟೆಪ್ ನೋಡಿ ನಿಮಗೆ ಆಗಲೇ ಗೊತ್ತಾಗೋದು, ಓಕೆನಾ. ಸೊ ಸಿಂಪಲಿ ನಮಗೆ ಈ ಥರ ವೀಡಿಯೋ ಮಾಡೋಕ್ಕೆ ನಾವೇನು ಮಾಡಬೇಕು, ಬ್ಯಾಕ್ ಬರೋಣ. ಬ್ಯಾಕ್ ಬಂದಾದಮೇಲೆ ಪ್ಲೇಸ್ಟೋರ್ ಎಲ್ಲರ ಹತ್ರನೂ ಇರುತ್ತೆ. ಸೊ ಓಪನ್ ಮಾಡ್ಕೊಳ್ಳಿ ಫಸ್ಟು ಯಾವುದು, ನೀವು ChatGPT, ಓಕೆನಾ. ChatGPTನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ChatGPTನ ಇನ್ಸ್ಟಾಲ್ ಮಾಡ್ಕೊಂಡಾದಮೇಲೆ ಸಿಂಪಲಿ ನಾವೇನು ಮಾಡೋಣ, ChatGPT ಅಪ್ಲಿಕೇಶನ್ ಓಪನ್ ಮಾಡ್ಕೋಬೇಕು. ಸೊ ಸಿಂಪಲಿ ನಾವು ChatGPT ಅಪ್ಲಿಕೇಶನ್ ಏನಿದೆ ಓಪನ್ ಮಾಡ್ಕೊಳ್ಳೋಣ. ಸೊ ಒಂದು ಸ್ವಲ್ಪ ಅಪ್ಡೇಟ್ಗೆ ಕೊಟ್ಟಿದ್ದೀನಿ, ಅಪ್ಡೇಟ್ ಆಗಿಬಿಡಲಿ. ಸೊ ಈಗ ನಾವು ಸಿಂಪಲಿ ಓಪನ್ನ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ಗೈಸ್ ನಾನು ಇಲ್ಲಿ ಹೆಂಗೆ ಟೈಪ್ ಮಾಡ್ತಿದ್ದೀನಿ ಅದೇ ಥರ ಟೈಪ್ ಮಾಡಬೇಕು ನಿಮಗೆ, ಓಕೆನಾ. ಸೇಮ್ ಟು ಸೇಮ್. ಇಲ್ಲ ನಾನು ಇದೇನು ಟೈಪ್ ಮಾಡಿದ್ದೀನಿ ನಿಮಗೆ ಕಳಿಸ್ಬಿಡ್ತೀನಿ ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ, ನೀವು ಅಲ್ಲಿಂದ ಕಾಪಿ ಪೇಸ್ಟ್ನ ಮಾಡ್ಕೊಬೋದು. ಆ್ಯಂಡ್ ಕ್ವಾಂಟಿಟಿ ಏನಿದೆ ಅದು ಯಾವ ಥರ ಆ್ಯಡ್ ಮಾಡೋದಂತ ಹೇಳ್ತೀನಿ, ಓಕೆನಾ. ಸೊ ನೀವು ನೋಡ್ಬೋದು, ಇಲ್ಲಿ ನಾನಿಲ್ಲಿ ಏನಿದೆ ವೀಡಿಯೋನ ಹಾಕಿದ್ದೀನಿ. ನನಗೆ IPL ಬಗ್ಗೆ ಒಂದು 5 ನಿಮಿಷದ್ದು ನ್ಯೂಸ್ ವೀಡಿಯೋ ಮಾಡಬೇಕು. ಟಾಪಿಕ್ IPL 2026 ಶುರು ಆಗೋ ಮೊದಲು RCBಗೆ ದೊಡ್ಡ ಶಾಕ್. ಆಮೇಲೆ ಏನಿದೆ, ನೀವು ನನಗೆ ಸ್ಕ್ರಿಪ್ಟ್ ಬರೆದು ಕೊಡಿ ಆ್ಯಂಡ್ ಓನ್ಲಿ ಲೈನ್ಸ್ ಪ್ರಾಪರ್ ಪ್ರೊಡಕ್ಷನ್ ಜೊತೆಗೆ, ಮತ್ತು ಸ್ಟಾರ್ಟಿಂಗ್ನಲ್ಲಿ ಒಳ್ಳೆ ಹುಕ್ಕಿರಲಿ, ಮತ್ತು ಯಾವ ನ್ಯೂಸು ಕೊಡ್ತೀರಾ ಅದು ಫುಲ್ ಕ್ಯಾಚಿ ಆಗಿರಲಿ, ಓಕೆನಾ. ಆ್ಯಂಡ್ ನಾನು ಇಲ್ಲೇನು ಹೇಳ್ತೀನಿ ಲಾಸ್ಟಲ್ಲಿ ಬಂದುಬಿಟ್ಟು ನಾವು ನಾರ್ಮಲಾಗಿ ಮಾತಾಡೋ ಭಾಷೆಯಲ್ಲಿ ಬರೆದು ಕೊಡಿ ಅಂತ ಕೇಳ್ತೀನಿ. ಆವಾಗ ಬಂದುಬಿಟ್ಟು ನಾವು ನಾರ್ಮಲಾಗಿ ಮಾತಾಡ್ತೀವಲ್ವ ಆ ಥರ ಭಾಷೆಯಲ್ಲಿ ಬರೆದು ಕೊಡುತ್ತೆ. ಆವಾಗ ಆಡಿಯನ್ಸ್ಗೂ ಅರ್ಥ ಆಗ್ಬಿಡುತ್ತೆ. ಕನ್ನಡದಲ್ಲಿ ಬರೆದುಬಿಟ್ರೆ ಅದು ಚೆನ್ನಾಗೂ ಇರಲ್ಲ ಅಷ್ಟು, ಆ್ಯಂಡ್ ಆಡಿಯನ್ಸು ಬೋರ್ ಆಗಿಬಿಡುತ್ತೆ. ಕೆಲವೊಬ್ರಿಗೆ ಅರ್ಥನೂ ಆಗೋಲ್ಲ, ಡೀಪ್ ವರ್ಡ್ಸ್ ಏನಿದೆ ಅದು, ಓಕೆನಾ. ನಾರ್ಮಲ್ಲು ಏನಿದೆ ಆ ಥರ ಕೇಳೋಣ ನಾವು.
ಸೊ ನೋಡಿ ನಾನಿಲ್ಲಿ ಲಾಸ್ಟಲ್ಲಿ ಟೈಪ್ ಮಾಡ್ಕೊಂಡಿದ್ದೀನಿ. ನಾವು ನಾವು ಮಾತಾಡುವ ಭಾಷೆಯಲ್ಲಿ ಬರೆದು ಕೊಡಿ ಕನ್ನಡದಲ್ಲಿ ಅಂತ. ಸೊ ಸಿಂಪಲಿ ನಾವೇನು ಮಾಡಬೇಕು, ಇವಾಗ ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ, ಜಸ್ಟ್ ಇಲ್ಲಿ 5 ಮಿನಿಟ್ ಅಂತ ಮೆನ್ಷನ್ ಮಾಡಿದ್ದೀನಲ್ಲ, ಈ ಜಾಗದಲ್ಲಿ ಓಕೆನಾ, ನನಗೆ ಒಂದು 5 ನಿಮಿಷದ್ದು ನ್ಯೂಸ್ ಅಂತ ಇದೆಯಲ್ಲ, ಈ 5 ನಿಮಿಷದ ಜಾಗದಲ್ಲಿ ನೀವು 10 ಮಿನಿಟ್ಸು ತೊಗೋಬೋದು, ಇಲ್ಲ 15 ಮಿನಿಟ್ಸು ತೊಗೋಬೋದು, ಇಲ್ಲ 8 ಮಿನಿಟ್ಸ್ ಆ ಥರನೂ ನೀವು ತೊಗೋಬೋದು. ನಾನು ಜಸ್ಟ್ ನಿಮ್ಗೆ ತೋರ್ಸೋಕ್ಕೋಸ್ಕರ 5 ಮಿನಿಟ್ಸ್ನ ತೊಗೊಂಡಿದ್ದೀನಿ. ಸೊ ನೀವು ಇಲ್ಲಿ ನೋಡ್ಬೋದು, ಸ್ಟಾರ್ಟಿಂಗಲ್ಲಿ ನಮಗೆ ಹುಕ್ನೂ ಕೂಡ ಕ್ರಿಯೇಟ್ ಮಾಡಿಕೊಟ್ಟಿದೆ. ಓಯ್ ಕ್ರಿಯೇಟರ್ ಫ್ಯಾನ್, ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಂದಿದೆ. IPL 2026 ಶುರುವಾಗುವ ಮುಂಚೆ ರಾಯಲ್ ಚಾಲೆಂಜರ್ಸ್ ತಂಡಕ್ಕೆ ಭಾರಿ ಶಾಕ್ ಹೊಡೆದಿದೆ. ಏನಾಗಿದೆ ಅಂತ ಕೇಳಿದರೆ ನೀವು ಶಾಕ್ ಆಗ್ತೀರಾ. ನೋಡಿದರೆ ಎಷ್ಟು ಚೆನ್ನಾಗಿ ಬಂದುಬಿಟ್ಟು ಸ್ಟಾರ್ಟಿಂಗಲ್ಲಿ ನಮಗೆ ಏನು ChatGPT ಹುಕ್ ಬರೆದು ಕೊಟ್ಟಿದೆ ಅಂತ. ಇದರಿಂದ ನಮ್ಮ ಆಡಿಯನ್ಸ್ ಏನಿದೆ ನಿಲ್ತಾರೆ, ಏನು ಹಾಕಿರ್ಬೋದು ಅಂತ ಅವ್ರ ಮೈಂಡಿಗೆ ಹೋಗ್ಬಿಟ್ಟು ನಿಲ್ತಾರೆ. ಓಕೆನಾ, ಅದಾದಮೇಲೆ ಕೆಳಗೆ ನೀವು ನೋಡೋದಾದರೆ ನಮ್ಮದು ರಿಯಲ್ಲಾಗಿ ಏನು ನಡೆಯುತ್ತೆ, ರಿಯಲ್ಲಾಗಿ ಏನು ನ್ಯೂಸ್ ಇದೆ ಅದೇ ಕೊಡೋದು, ಏನು ಫೇಕಾಗಿ ಕೊಡೋಲ್ಲ. ಸೊ ರಿಯಲ್ಲಾಗಿ ಏನು ನಡೀತಾ ಇದೆ ಅದ್ರ ಬಗ್ಗೆನೇ ಟೋಟಲಾಗಿ ChatGPT ಅನಲೈಸ್ ಮಾಡಿಬಿಟ್ಟು ಬೇರೆ ಬೇರೆ ಕಡೆಯಿಂದ ನ್ಯೂಸ್ ಕಲೆಕ್ಟ್ ಮಾಡಿಬಿಟ್ಟು ನಮಗಿಲ್ಲಿ ಬರೆದು ಕೊಡುತ್ತೆ, ಅದು ರೆಕಾರ್ಡಿಂಗ್. ಓಕೆನಾ. ಹೌದು ಸ್ನೇಹಿತರೆ, ಇಷ್ಟು ದಿನ RCB ಫ್ಯಾನ್ಸ್ ಎಷ್ಟು ಎಕ್ಸೈಟ್ಮೆಂಟಲ್ಲಿ ಕಾಯ್ತಿದ್ರು, ಈಗ ಅದಕ್ಕೆ ದೊಡ್ಡ ಟ್ವಿಸ್ಟ್ ಬಂತು. ಟೀಮ್ನ ಸ್ಟಾರ್ ಪ್ಲೇಯರ್ ಬಗ್ಗೆ ದೊಡ್ಡ ಅಪ್ಡೇಟ್ ಬಂದಿದೆ. ಅವರು IPLನಲ್ಲಿ ಆಡೋದು ಡೌಟು ಅನ್ನೋ ಮಾಹಿತಿ ಬಂದಿರಬಹುದೇ ಅಂತ ಏನೋ ಇದೆ. ನೀವು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದುಬಿಟ್ಟು ನಮಗೆ ಇಲ್ಲಿ ಬರೆದು ಕೊಟ್ಟಿದೆ ಸ್ಕ್ರಿಪ್ಟ್ನ ಅಂದ್ಬಿಟ್ಟು. ಸೊ ಈಗ ನಮ್ಗೆ ಏನು ಮಾಡಬೇಕು, ಇದು ಸ್ಕ್ರಿಪ್ಟ್ನ ಬಂದುಬಿಟ್ಟು ನಾವು ವಾಯ್ಸ್ ರೆಕಾರ್ಡನ್ನ ತೆಗಿಬೇಕು. ಓಕೆನಾ, ನಾವು AI ವಾಯ್ಸ್ ಯೂಸ್ ಮಾಡ್ಕೊಳ್ಳೋಣ ಇಲ್ಲಿ. ಓಕೆನಾ, ಸೊ ನಿಮಗೆ AI ವಾಯ್ಸ್ ಇಷ್ಟ ಅಲ್ಲ, ನಾನೇ ಓದ್ಕೊತೀನಿ ಅಂದರೆ ನೀವೇ ವಾಯ್ಸ್ ಓವರ್ ಕೊಡ್ಕೋಬೋದು. ಓಕೆನಾ, ನಿಮಗೆ ಪ್ರಾಸೆಸ್ ಗೊತ್ತಲ್ವ ಹೆಂಗೆ ವಾಯ್ಸ್ ಓವರ್ ಕೊಡಬೇಕು ಏನು ಎತ್ತ ಅಂತ. ಸೊ ಸಿಂಪಲಿ ನಾವೇನು ಮಾಡೋಣ, ಇದನ್ನು ನಾವು ಕಾಪಿ ಮಾಡ್ಕೊಳ್ಳೋಣ. ಸೊ ನಾನು ಇಲ್ಲಿಂದ ಇಲ್ಲಿವರೆಗೂ ಕಾಪಿ ಮಾಡ್ಕೊಳ್ತೀನಿ, ಇಲ್ಲಿವರೆಗೂ ಫಾರ್ ಎಕ್ಸಾಂಪಲ್ಗೆ ನಿಮಗೆ ತೋರ್ಸೋಕ್ಕೆ. ಸಿಂಪಲಿ ಕಾಪಿ ಬಟನ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಗೂಗಲ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ಸಿಂಪಲಿ ನಮಗೆ ಇಲ್ಲಿ ಏನು ಮಾಡಬೇಕು, ಗೂಗಲ್ AI ಸ್ಟುಡಿಯೋ ವಾಯ್ಸ್ ಜನ್ರೇಟರ್ ಅಂತ ಹಾಕಿ, ಇಲ್ಲಾಂದರೆ ಬೇರೆ ಬಂದುಬಿಟ್ಟು ಓಪನ್ ಆಗಿ ಬಂದುಬಿಡುತ್ತೆ ನಿಮಗೆ, ಅದರಲ್ಲಿ ಆಗಲ್ಲ ಆಮೇಲೆ. ಸೊ ಸಿಂಪಲಿ ಜನರೇಟ್ ಸ್ಪೀಚ್ ಅಂತ ಇದೆಯಲ್ಲ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೀವು ನೋಡ್ಬೋದು ಕಸ್ಟಮೈಸೇಷನ್ ಆಪ್ಷನ್ ಕಾಣಿಸ್ತಿದೆ. ಸಿಂಪಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ, ಅದಾದಮೇಲೆ ಸಿಂಗಲ್ ಆಡಿಯೋ ಸ್ಪೀಕರ್ ಇದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನಿಮಗೆ ವಾಯ್ಸ್ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ, ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಅದಾದಮೇಲೆ ಸಿಂಪಲಿ ನಮ್ಮ ಟೆಕ್ಸ್ಟ್ ಏನಿದೆ ನಾವಿಲ್ಲಿ ಪೇಸ್ಟ್ ಮಾಡೋಣ. ನೋಡಿ, ಅದಾದಮೇಲೆ ಇಲ್ಲಿ ನಮಗೇನು ಮಾಡಬೇಕು, ರನ್ ಆ್ಯಂಡ್ ಕಂಟ್ರೋಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಸಿಂಪಲಿ ನಾವು ವೆಯ್ಟ್ ಮಾಡೋಣ, ನಮ್ಮದು ವಾಯ್ಸ್ ಜನ್ರೇಟ್ ಆಗಿ ಬರ್ತಾ ಇದೆ. ಸೊ ನೋಡಿ ಗೈಸ್, ನಮ್ಮದು ವಾಯ್ಸ್ ಬಂದುಬಿಟ್ಟು ಜನ್ರೇಟ್ ಆಗಿ ಬಂದಿದೆ. ನಾನು ಒಂದ್ಸಲ ಪ್ಲೇ ಮಾಡ್ತೀನಿ, ನೋಡ್ಕೊಳ್ಳಿ. ಬ್ರೇಕಿಂಗ್ ನ್ಯೂಸ್ ಬಂದಿದೆ. IPL 2026 ಶುರುವಾಗೋ ಮುಂಚೆ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ತಂಡಕ್ಕೆ ಭಾರಿ ಶಾಕ್ ಹೊಡೆದಿದೆ. ಏನಾಗಿದೆ ಅಂತ ಕೇಳಿದರೆ ನೀವು ಶಾಕ್. ನೋಡಿದ್ರಲ್ಲ, ನಮ್ಮದು ವಾಯ್ಸ್ ಬಂದುಬಿಟ್ಟು ಎಷ್ಟು ಚೆನ್ನಾಗಿ ಬಂದುಬಿಟ್ಟು ಕ್ರಿಯೇಟಾಗಿ ಬಂದಿದೆ ಅಂತ. ಈಗ ನಮ್ಮದು ವಾಯ್ಸ್ದು ಕತೆ ಮುಗೀತು. ಓಕೆನಾ, ನಮಗೆ ಒಂದು ನ್ಯೂಸು ಸಿಕ್ತು, ಅದ್ರ ಜೊತೆಗೆ ವಾಯ್ಸ್ನೂ ಒಂದು ಚೆನ್ನಾಗಿರೋ ವಾಯ್ಸ್ ಬಂದುಬಿಟ್ಟು ನಮಗೆ ಸಿಕ್ಕಿದೆ. ಸೊ ಈಗ ನಮಗೆ ಏನು ಮಾಡಬೇಕು, ಮೇಯ್ನಾಗಿ ನಮಗೆ ಫೋಟೋಸ್ ಬೇಕಾಗಿರೋದು. ಸೊ ಇಲ್ಲಿ ನೀವು ಎಷ್ಟು ಫೋಟೋಸ್ ಡೌನ್ಲೋಡ್ ಮಾಡ್ತೀರಾ ಅಷ್ಟು ಒಳ್ಳೆಯದು. ಯಾಕಂದರೆ ಈಗ ನೀವು ಒಂದು 2-3 ಸೆಕೆಂಡ್ಗೂ ನಿಮ್ಮ ಫೋಟೋಸ್ ಏನಿದೆ ಚೇಂಜ್ ಆಗ್ತಾ ಇರಬೇಕು, ಆಗ ಆಡಿಯನ್ಸ್ಗೆ ನೋಡೋಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ಸೊ ನಾವು ಜಾಸ್ತಿ ಫೋಟೋಸ್ ಡೌನ್ಲೋಡ್ ಮಾಡೋದಕ್ಕೆ ಏನು ಮಾಡಬೇಕು, ಸೊ ಸಿಂಪಲಿ ನಮಗೆ ಏನಿದೆ ಅದು ನಾನು ಹೇಳಿದ ಇದು ಪ್ಲೇಸ್ಟೋರ್ ಅಪ್ಲಿಕೇಶನ್ ಏನಿದೆ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ ಟೈಪ್ ಮಾಡಿ ನಿಮಗೆ ಏನಂತ ಇಮೇಜ್ ಸರ್ಚ್ ಅಂತ ಹಾಕಿ ಸಾಕು, ನಿಮಗೆ ಇಲ್ಲಿ ಬಂದುಬಿಡುತ್ತೆ ಈ ಅಪ್ಲಿಕೇಶನ್ ಏನಿದೆ, ಈ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಓಕೆನಾ, ಸೊ ಸಿಂಪಲಿ ನಾವು ಇಮೇಜ್ ಸರ್ಚ್ ಮೇಲೆ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ಸ್ಟಾರ್ಟಿಂಗಲ್ಲಿ ಏನಿತ್ತು, IPLದು ಒಂದು ಫೋಟೋ ನಮಗೆ ಬೇಕು 2026. ಸೊ IPL 2026 ಪಿಕ್ ಅಂತ ಹಾಕ್ತೀನಿ ನಾನು. ಓಕೆನಾ, ಈ ಥರ ಹಾಕಿಬಿಟ್ಟು ಸಿಂಪಲಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ IPLದು ನಮಗೆ ತುಂಬ ಫೋಟೋಸ್ ಬಂದುಬಿಟ್ಟು ಇಲ್ಲಿ ನೋಡೋಕ್ಕೆ ಸಿಗ್ತಿದೆ. ಸೊ ಅದು ನಿಮಗೆ ಯಾವುದು ಇಷ್ಟ ಆಗುತ್ತೆ ನೀವು ಅದನ್ನು ಡೌನ್ಲೋಡ್ ಮಾಡ್ಕೋಬೋದು.
ಓಕೆನಾ ಅಂದ್ಕೊಳ್ಳಿ. ನನಗೆ ಇದು ಇಷ್ಟ ಆಗಿದೆ, ನಾನು ಇದನ್ನು ಡೌನ್ಲೋಡ್ ಮಾಡ್ಕೊಳ್ತೀನಿ ಅಂದ್ಕೊಳ್ಳಿ. ಓಕೆನಾ. ಅದಾದಮೇಲೆ ನಾನು ಬೇರೆದು IPL ಅಂದರೆ ಈಗ ನಮ್ಮದು ಮಾತಾಗ್ತಿರೋದು RCB ಸೊ RCB ರಿಲೇಟೆಡು ತುಂಬ ಫೋಟೋಸ್ ನಾವಿಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋಣ. ಓಕೆನಾ. ಸೊ ನಮಗೆ ಯಾವ್ಯಾವುದು RCB ರಿಲೇಟೆಡ್ ಎಲ್ಲಿ ಫೋಟೋಸ್ ಸಿಗುತ್ತೆ ಅದೆಲ್ಲನೂ ನಾನು ಇಲ್ಲಿ ಏನು ಮಾಡ್ತೀನಿ, ಡೌನ್ಲೋಡ್ ಮಾಡ್ಕೊತೀನಿ ಒಂದೊಂದಾಗಿ. ಸೊ ನಾನಿಲ್ಲಿ RCBದೇ ತೊಗೊಳ್ತೀನಿ. ಈ ಬ್ಯಾಗ್ ಬರೋಣ. ಬ್ಯಾಗ್ ಬಂದಾದಮೇಲೆ ಇಲ್ಲಿ RCB ಟೀಮ್ದು RCB ಟೀಮ್ ಪಿಕ್ಚರ್ ಅಂತ ಹಾಕಿ ಸಾಕು. ಇಲ್ಲಿಗೆ RCB ಹೋಗಿ ಎಂಥದ್ದು ಆಗಿದೆ, ಪರವಾಗಿಲ್ಲ, ಆದರೂ ನಮಗೆ ಫೋಟೋಸ್ ಬಂದಿದೆ. ಸೊ ಇಲ್ಲಿ ನೋಡಿ, ನೀವು ನೋಡ್ಬೋದು ಈ ಥರ ಫೋಟೋಸು ಇದೆ. ನಿಮಗೆ ಈಗ ಬೇರೆ ಥರ ಈ ಥರ ಫೋಟೋಸ್ ಬೇಕಂದರೆ ಇದೂ ನಿಮಗೆ ಸಿಗುತ್ತೆ ನೋಡಿ. ಸಿಂಪಲಿ ಒಂದೊಂದಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಬಟ್ ಏನಂದರೆ ನಮಗೆ ಸುಮಾರು ಫೋಟೋಸ್ ಬೇಕಷ್ಟೇ. ಓಕೆನಾ. ಸೆಕೆಂಡ್ಗೆ ನಮ್ಮದು ಫೋಟೋಸ್ ಏನಿದೆ ಚೇಂಜ್ ಆಗ್ತಾ ಇರಬೇಕು. ಆವಾಗ ಬಂದುಬಿಟ್ಟು ನಮ್ಮದು ನೋಡೋಕ್ಕೆ ತುಂಬ ಬಂದುಬಿಟ್ಟು ಚೆನ್ನಾಗಿ ಕಾಣುತ್ತೆ. ಸೊ ಸಿಂಪಲಿ ನೋಡಿ ಯಾವ್ಯಾವ ಫೋಟೋ ಇದೆ ನಾನು ಡೌನ್ಲೋಡ್ ಮಾಡ್ಕೊಳ್ತೀನಿ ಒಂದೊಂದಾಗಿ. ಓಕೆ ಗೈಸ್, ಈಗ RCB ರಿಲೇಟೆಡ್ ನಾನು ಒಂದು ಸ್ವಲ್ಪ ಫೋಟೋಸ್ಗಳನ್ನ ಏನಿದೆ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಹೀಗೆ ನಮಗೆ ಏನು ಮಾಡಬೇಕು, ಈಗ ಸಿಂಪಲಿ VN ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡಾಗ ನೀವು VN ಯೂಸ್ ಮಾಡ್ಕೋಬೋದು, ಇನ್ಶಾರ್ಟ್ ಅಪ್ಲಿಕೇಶನು ಯೂಸ್ ಮಾಡ್ಕೋಬೋದು. ಸೊ ನಿಮಗೆ ಯಾವ್ದು ಇಷ್ಟ ಅದು ಯೂಸ್ ಮಾಡ್ಕೋಬೋದು. ಅದಾದಮೇಲೆ ಗೈಸ್ ನಮಗೆ ಇಲ್ಲಿ ಪ್ಲಸ್ ಐಕಾನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ. ಅದಾದಮೇಲೆ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಈ ನ್ಯೂ ಪ್ರಾಜೆಕ್ಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ನಮಗೆ ಒಂದೊಂದಾಗಿ ಏನಿದೆ ಫೋಟೋಸ್ನ ಆ್ಯಡ್ ಮಾಡ್ಕೋಬೇಕು. ಓಕೆನಾ. ಸೊ ನಾನು ಎಲ್ಲ ಫೋಟೋಸ್ ಬಂದುಬಿಟ್ಟು ಒಂದೊಂದಾಗಿ ಆ್ಯಡ್ ಮಾಡ್ಕೊತೀನಿ. ಸ್ಟಾರ್ಟಿಂಗ್ 1 2 3 4 5 6 8 9 10 11 12 13 14 15 19 ಟೋಟಲಿ 19 ಫೋಟೋಸ್ ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ನೋಡಿ ನಮ್ಮದು ಈ ಥರ ಬಂದಿದೆ. ಸೊ ಇಲ್ಲಿ ನಮಗೆ ಕ್ಯಾನ್ವಾಸ್ ಏನಿದೆ ಅದು ನಮ್ಮದು ಯಾವಾಗಲೂ ಬಂದುಬಿಟ್ಟು ಲಾಂಗ್ ವೀಡಿಯೋದಲ್ಲೇ ಇರಬೇಕು. ಓಕೆನಾ. ಯಾಕಂದರೆ ನಾವು ಲಾಂಗ್ ವೀಡಿಯೋ ಮಾಡ್ತಾ ಇರೋದಲ್ವ, ಹಾಗಾಗಿ. ಸೊ ಸಿಂಪಲಿ ನಾನೇನು ಮಾಡ್ತೀನಿ ಇವಾಗ, ಇದಕ್ಕೆ ಏನಿದೆ ನಮ್ಮದು ವಾಯ್ಸ್ನ ಆ್ಯಡ್ ಮಾಡ್ಕೊಳ್ತೀನಿ ಫಸ್ಟು. ಸೊ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡೋಣ. ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಅಲೋ ಮೇಲೆ ಕ್ಲಿಕ್ ಮಾಡಿ ಈ ಮೈ ಮ್ಯೂಸಿಕ್ಗೆ ಹೋಗಿ, ಅದಾದಮೇಲೆ ಇಲ್ಲಿ ಮೈ ಲೈಬ್ರರಿಗೆ ಹೋಗಿ ಇವಾಗ ಡೌನ್ಲೋಡ್ ಮಾಡಿದ್ವಲ್ಲ. ಓಯ್ ಕ್ರಿಕೆಟ್ ಫ್ಯಾನ್ಸ್, ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಂದಿದೆ. IPL 2 ಇದನ್ನು ಯೂಸ್ ಮಾಡ್ಕೊಳ್ತೀನಿ ನಾನು. ಸಿಂಪಲಿ ನೀವು ಇಲ್ಲಿ ನೋಡ್ಬೋದು, ಈಗ ನಮ್ಮದು ಆ್ಯಡ್ ಆಗಿದೆ. ಓಕೆನಾ. ಸೊ ಈಗ ನಾನು ನಿಮಗೆ ಒಂದು ಸಲ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ. ಓಯ್ ಕ್ರಿಕೆಟ್ ಫ್ಯಾನ್ಸ್, ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಂದಿದೆ. IPL 2026 ಶುರುವಾಗೋ ಮುಂಚೆ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ತಂಡಕ್ಕೆ ಇದು ನಮಗೆ ಬೋರಿಂಗಾಗಿ ಕಾಣಿಸ್ತಿದೆ. ಸೊ ನಾವೇನು ಮಾಡೋಣ, ಇದನ್ನು ಒಂದು ಸ್ವಲ್ಪ ಕ್ರಿಕೆಟ್ ಇದು ಏನಿದೆ ಇದೊಂದು ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳೋಣ. ಸ್ವಲ್ಪ ಅಂದರೆ ಒಂದು 3 ಸೆಕೆಂಡ್ವರೆಗೂ ಇರಲಿ. ಓಯ್ ಕ್ರಿಕೆಟ್ ಫ್ಯಾನ್ಸ್, ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಂದಿದೆ. IPL 2020. ಓಕೆನಾ. ಸೊ ಈಗ ನಮ್ಗೆ ಏನು ಮಾಡಬೇಕು, ಇದು ಮಧ್ಯದಲ್ಲಿ ಬಂದುಬಿಟ್ಟು ನಮಗೆ ಟ್ರಾನ್ಸಾಕ್ಷನ್ ಆ್ಯಡ್ ಮಾಡಬೇಕು. ಸೊ ನಾನು ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸ್ಟಾರ್ಟಿಂಗ್ ಬಂದುಬಿಟ್ಟು ವೈಟ್ ಇಲ್ಲ ಬ್ಲ್ಯಾಕ್. ಓಕೆನಾ. ಅದಾದಮೇಲೆ ಇಲ್ಲಿ ಇದನ್ನು ಓಪನ್ ಮಾಡಿಬಿಟ್ಟು ಎಲ್ಲದರಲ್ಲೂ ಬಂದುಬಿಟ್ಟು ಯಾವುದಾದ್ರೂ ಒಂದು ಎಫೆಕ್ಟ್ನ ಇಲ್ಲಿ ನಾನು ಆ್ಯಡ್ ಮಾಡ್ತೀನಿ. ಝೂಮ್ ಇನ್ನು ಇಲ್ಲ ಝೂಮ್ ಔಟು ಯಾವುದಾದ್ರೂ ಒಂದು ಝೂಮ್ ಇನ್ ನೋಡಿ, ಈ ಥರ. ಇದು ಬೇಡ ನಮಗೆ ನೋಡಿ, ಈ ಥರ ನೋಡಿ. ಇದು ಅಪ್ಲೈ ಟು ಆಲ್ ಕೊಡ್ತೀನಿ. ಅಪ್ಲೈ ಟು ಆಲ್ ಕೊಟ್ಟಾಗ ನೋಡಿ ಎಲ್ಲದಕ್ಕೂ ನಮ್ಮದು ಬಂದುಬಿಟ್ಟು ಆ್ಯಡ್ ಆಗಿದೆ. ಒಂದ್ಸಲ ನಾನು ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಓಯ್ ಕ್ರಿಕೆಟ್ ಫ್ಯಾನ್ಸ್, ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಂದಿದೆ. IPL 2026 ಶುರುವಾಗೋ ಮುಂಚೆ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ತಂಡಕ್ಕೆ ಭಾರಿ ಶಾಕ್ ಹೊಡೆದಿದೆ. ಏನಾಗಿದೆ ಅಂತ ಕೇಳಿದರೆ ನೀವು ಶಾಕ್ ಆಗ್ತೀರಾ. ಹೌದು ಸ್ನೇಹಿತರೆ, ಇಷ್ಟು ದಿನ RCB ಫ್ಯಾನ್ಸ್ ಎಷ್ಟು ಎಕ್ಸೈಟ್ಮೆಂಟ್ನಲ್ಲಿ ಕಾಯ್ತಿದ್ರೋ, ಈಗ ಅದಕ್ಕೆ ದೊಡ್ಡ ಟ್ವಿಸ್ಟ್ ಬಂತು. ಟೀಮ್ನ ಸ್ಟಾರ್ ಪ್ಲೇಯರ್ ಬಗ್ಗೆ ದೊಡ್ಡ ಅಪ್ಡೇಟ್ ಬಂದಿದೆ. ಇವರು IPL 2026ನಲ್ಲಿ ಆಡೋದು ಡೌಟ್ ಅನ್ನೋ ಮಾಹಿತಿ ಹೊರಬಂದಿದೆ. ಇದನ್ನು ಕೇಳಿದ ಫ್ಯಾನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಕೆಲವರು ಶಾಕ್, ಕೆಲವರು ಡಿಸಪಾಯಿಂಟ್.
ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಬಂದುಬಿಟ್ಟು ನಮ್ಮ ವಿಡಿಯೋ ಬಂದುಬಿಟ್ಟು ಆಗಿದೆ ಅಂತ. ಸೊ ನೀವೇನು ಮಾಡ್ಬೋದು, ಇದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ನಿಮಗೆ ಎಷ್ಟು ಸೆಕೆಂಡ್ಸ್ ಬೇಕು ಫೋಟೋಸ್ ಅಂದ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಂಡು ನೀವು ಈಸಿಲಿ ಬಂದುಬಿಟ್ಟು ವೀಡಿಯೋನ ಕ್ರಿಯೇಟ್ ಮಾಡ್ಕೋಬೋದು. ಸೊ ಗೊತ್ತಾಯ್ತಲ್ಲ ಯಾವ ಥರ ಮಾಡೋದು, ನೀವು ಈ ಕ್ರಿಕೆಟ್ ವಿಡಿಯೋ ಯಾವ ಥರ ಮಾಡ್ಬೋದು, ಏನು ಎತ್ತ ಅಂತ. ಸೊ ಈಸಿಲಿ ಈ ಥರ ನೀವು ಕ್ರಿಕೆಟ್ ವಿಡಿಯೋ ಬಂದುಬಿಟ್ಟು ಈಸಿಲಿ ಕ್ರಿಯೇಟ್ ಮಾಡ್ಕೋಬೋದು. ಓಕೆನಾ ಗೈಸ್? ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಈ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.